ನಮಸ್ಕಾರ ವೀಕ್ಷಕರೇ, ಆಸೆ ಧಾರಾವಾಹಿ ಶುಕ್ರವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಇಲ್ಲಿ ರಂಗನಾಥ್ ಅವರು ಫೋನ್ ನೋಡ್ಕೊಂಡು ನಿಂತಿರ್ತಾರೆ. ನೀವೇನು ಫೋನ್ ನೋಡೋಕೆ ಬಂದಿದ್ದೀರಾ ಅಂತ ಶಾಂತಿ ಹೇಳ್ತಾಳೆ. ಆಗ ಅದೇನೇ ನಿಂದು ಕಚಪಚಿ ಅಂತ ಅಂತಾನೆ ಇರ್ತೀಯ, ಏನೇ ನಿಂದು ಗೋಳು, ಶಾಸ್ತ್ರಕ್ಕಿನ್ನೂ ಟೈಮ್ ಇದೆ, ಸ್ವಲ್ಪ ಗಂಭೀರವಾಗಿರು ಅಂತ ರಂಗನಾಥ್ ಹೇಳಿದಾಗ ಶಾಂತಿ ಏನಂದ್ರಿ ಅಂತ ಅಂತಾಳೆ. ಆಗ ಬಾಯಿ ಮುಚ್ಕೊಂಡು ಬಾ ಅಂದೆ ಅಂತ ರಂಗನಾಥ್ ಹೇಳ್ಕೊಂಡು ತಲೆ ತಿಂತಾಳೆ ಅಂತ ಹೇಳ್ಕೊಂಡು ಹೋಗ್ತಾರೆ. ಈ ಕಡೆ ಮನೋಜ್ ಬಂದು ನಿಂತ್ಕೊಂಡು ಚೌಟ್ರಿ ನೋಡ್ಕೊಂಡು ಏನು ಇಷ್ಟೊಂದು ಗ್ರ್ಯಾಂಡ್ ಆಗಿದೆ, ಇನ್ನು ನಿಮ್ಮ ತಂದೆ ಬಂದಿದ್ರೆ ಇನ್ನೂ ಎಷ್ಟು ಚೆನ್ನಾಗಿರೋದು, ಹಾಗಾದರೆ ಮಾವ ಇನ್ನೂ ಎಷ್ಟೊತ್ತಿಗೆ ಬರ್ತಾರೆ ಅಂತ ಮನೋಜ್ ರೋಹಿಣಿಗೆ ಕೇಳ್ತಾನೆ. ಫ್ಲೈಟ್ ಲ್ಯಾಂಡ್ ಆಗಿರಬೇಕು, ಇನ್ನೇನು ಬರೋ ಸಮಯ, ಬರ್ತಾರೆ ಬಿಡಿ ಅಂತ ಹೇಳಿ ಮನೋಜನನ್ನು ಚೌಟ್ರಿ ಒಳಗೆ ಕರ್ಕೊಂಡು ಹೋಗ್ತಾಳೆ. ಈ ಕಡೆ ಚೇತನ್ ಸೂರ್ಯನ ಹತ್ತಿರ ಬಂದು, ಮಗ ನಾನು ಹೋಗ್ತೀನಿ, ಏನಾದರೂ ಇದ್ರೆ ಕಾಲ್ ಮಾಡು ಅಂತ ಹೇಳ್ತಾನೆ. ಆಗ ಸೂರ್ಯ ಸರಿನಪ್ಪ ಹೋಗಿ ಪೋಟ್ಕ ಅಂತ ಅಂತಾನೆ. ಆಗ ಮೀನಾ ಏನ್ರಿ ಹೀಗೆ ಎಲ್ಲಿ ಬಂದರೂ ನೀವು ಈ ರೀತಿ ಮಾತಾಡ್ತೀರಾ ಅಂತ ಅಂತಾಳೆ. ಅಯ್ಯಯ್ಯೋ ಅದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿ ಬಂತು ಕಣಮ್ಮ, ಪೋಟ್ಕ ಅಂತ ಅಂದ್ಬಿಟ್ಟೆ, ಸಾರಿ ಕಣಮ್ಮ ಅಂತ ಅಂತಾನೆ. ಆಗ ನೀನು ಹೋಗು ಮಗ ನೀನು ಅಂತ ಹೇಳಿ ಚೇತನ್ ಕಳಿಸ್ಕೊಡ್ತಾನೆ. ಈ ಕಡೆ ಮೀನಾ ಗಾಡಿನ ಲಾಕ್ ಮಾಡಿದ್ದೀರಾ ತಾನೇ ಅಂತ ಸೂರ್ಯನ ಕೇಳ್ತಾಳೆ. ಕಣಮ್ಮ ಲಾಕ್ ಮಾಡಿದ್ದೀನಿ ಅಂತ ಹೇಳ್ತಾನೆ. ಈಗ ಗಾಡಿನ ಹೇಗೆ ಲಾಕ್ ಮಾಡಿದ್ದೀರಾ ಅದೇ ರೀತಿ ನಿಮ್ಮ ಬಾಯಿನೂ ಕೂಡ ಲಾಕ್ ಮಾಡ್ಕೊಳ್ಳಿ ಅಂತ ಮೀನಾ ಹೇಳಿದಾಗ, ಬೀಗದ ಕೈ ಏನಾದರೂ ತಂದಿದ್ದೀಯಾ ಅಂತ ಸೂರ್ಯ ಕೇಳ್ತಾನೆ. ಅದು ಯಾಕ್ರಿ ಅಂತ ಮೀನಾ ಕೇಳಿದ್ರೆ, ಬಾಯಿ ಲಾಕ್ ಮಾಡ್ಕೊಳಕ್ಕೆ ಅಂದಲ್ಲ ಅದಕ್ಕೆ ಅಂತ ಸೂರ್ಯ ಹೇಳ್ತಾನೆ. ಸರಿ ನೀನು ಒಳಗಡೆ ಹೋಗು, ನಾನು ಕಾರ್ನ ಪಾರ್ಕ್ ಮಾಡಿ ಬರ್ತೀನಿ ಅಂತ ಸೂರ್ಯ ಹೇಳಿದ್ರೆ, ಅದೇನು ಬೇಡ ನಾನು ಇಲ್ಲೇ ನಿಂತಿರ್ತೀನಿ, ಪಾರ್ಕ್ ಮಾಡಿ ಬರೋಗಿ ಅಂತ ಮೀನಾ ಹೇಳ್ತಾಳೆ. ಸರಿ ಸೈಡಿಗೆ ಹೋಗು, ಗಾಡಿ ಏನು ನಿನ್ನ ಮೇಲೆ ಹತ್ತಿಸ್ಕೊಂಡು ಹೋಗೋಣ ಅಂತ ಮೀನಾಗೆ ಹೇಳಿ ಕಾರನ್ನು ಪಾರ್ಕ್ ಮಾಡೋದಕ್ಕೆ ತಗೊಂಡು ಹೋಗ್ತಾನೆ. ಈ ಕಡೆ ಶೀಲಾ ವಾಸುದೇವ್ ನಿಂತಿರ್ತಾರೆ. ಅಲ್ಲಿಗೆ ಶಾಂತಿ ಬಂದ್ಬಿಟ್ಟು ನಮಸ್ಕಾರ ಅಂತ ಹೇಳಿ, ಬಿಗ್ರೆ ನಾವೇನಾದರೂ ಲೇಟಾಗಿ ಬಂದ್ಬಿಟ್ವಾ ಅಂತ ಶಾಂತಿ ಕೇಳ್ತಾಳೆ. ಆಗ ಶೀಲಾ ಹಾಗೇನಿಲ್ಲ ಕರೆಕ್ಟಾಗಿ ಬಂದಿದ್ದೀರಾ ಅಂತ ಅಂದಾಗ, ಈ ಕಡೆ ಬಾರಂಗ ಅಂತ ವಾಸುದೇವ್ ರಂಗನಾಥ್ಗೆ ಹೇಳ್ತಾರೆ. ಆಗ ಎಲ್ಲರೂ ಕೂಡ ಕಣ್ ಬಿಟ್ಕೊಂಡು ಶಾಕಲ್ಲಿ ನೋಡ್ತಾ ಇರ್ತಾರೆ. ಆಗ ಮತ್ತೆ ವಾಸುದೇವ್ ಚೆನ್ನಾಗಿದ್ದೀರಾ ರಂಗನಾಥ್ ಅಂತ ಅಂದಾಗ, ರಂಗನಾಥ್ ನಾವು ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂತ ಕೇಳ್ತಾನೆ. ನಾನು ಚೆನ್ನಾಗಿದ್ದೀನಿ ಅಂತ ಹೇಳಿ ಈ ಕಡೆ ಶಾಂತಿ ಬೀಗುತ್ತಿಗೆ ನೋಡಿಕೊಂಡು ಆಗಾಗ ನಮ್ಮನೆಗೆ ಬರ್ತಾ ಇರ್ತಾರೆ, ನೀವು ಒಂದ್ಸಲಿನೂ ಬಂದಿಲ್ಲ ನಮ್ಮನೆಗೆ ಅಂತ ಶಾಂತಿ ವಾಸುದೇವ್ಗೆ ಕೇಳಿದ್ರೆ, ಇಲ್ಲ ನಾನು ಒಂದು ಸ್ವಲ್ಪ ಬ್ಯುಸಿ ಇರ್ತೀನಿ ಬರೋಕ್ಕಾಗಲಿಲ್ಲ ಅಂತ ವಾಸುದೇವ್ ಹೇಳ್ತಾನೆ. ಅಲ್ಲ ಕರಿಮಣಿ ಶಾಸ್ತ್ರನೇ ಇಷ್ಟು ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ದೀರಾ, ತುಂಬ ಖುಷಿ ಆಯಿತು ಅಂತ ಹೇಳಿ ನಮ್ಮ ಸೊಸೆ ರೋಹಿಣಿ ಕರಿಮಣಿ ಶಾಸ್ತ್ರನೂ ಮಾಡೋದಕ್ಕೆ ಒಪ್ಕೊಂಡಿದ್ದು ನನಗೆ ಇನ್ನೂ ಖುಷಿ ಆಯಿತು ಅಂತ ಅಂತಾಳೆ. ಅದರಲ್ಲೇನಿದೆ ಬಿಡಿ ಶಾಂತಿ ಅವರೇ ಅಂತ ವಾಸುದೇವ್ ಹೇಳ್ತಾನೆ. ಬನ್ನಿ ಒಳಗಡೆ ಹೋಗೋಣ ಅಂತ. ಈ ಕಡೆ ಮೀನಾ ಸೂರ್ಯ ಇಬ್ಬರು ಮೆಟ್ಲು ಮೇಲಿಂದ ನಡ್ಕೊಂಡು ಬರ್ತಾ ಇರ್ತಾರೆ. ಆಗ ಸೂರ್ಯ ಎಡವು ಬಿಡ್ತಾನೆ. ಆಗ ಮೀನಾ ನಿಧಾನ ನೋಡ್ಕೊಂಬನ್ನಿ ಅಂತ ಅಂತಾಳೆ. ಆಗ ಸೂರ್ಯ ವಾಸುದೇವ್ಗೆ ಬೀಳೋ ಥರ ಬಂದು ನಮಸ್ಕಾರ ಅಂತ ಹೇಳ್ತಾನೆ. ಅಲ್ಲಿಂದ ಹೋಗ್ತಾನೆ. ಆಗ ವಾಸುದೇವ್ಗೆ ತುಂಬಾ ಶಾಕ್ ಆಗುತ್ತೆ. ಈ ಕಡೆ ಒಳಗಡೆ ಬಂದು ನೋಡಿದ್ರೆ ರೋಹಿಣಿಗೆ ಪೂಜಾ ಸಿಗ್ತಾಳೆ. ನೀನು ಯಾವಾಗಲೇ ಬಂದೆ ಪೂಜಾ ಅಂತ ಕೇಳಿದ್ರೆ, ನಾನು ಆವಾಗಲೇ ಬಂದೆ ಕಣೆ ಅಂತಾಳೆ. ಸರಿ ಪೂಜೆಗೆಲ್ಲ ರೆಡಿ ಆಗಿದೆಯಾ ಅಂತ ರೋಹಿಣಿ ಕೇಳಿದ್ರೆ, ಎಲ್ಲ ರೆಡಿಯಾಗಿದೆ, ನೀನೇನು ಟೆನ್ಷನ್ ಮಾಡ್ಕೋಬೇಡ ಅಂತ ಪೂಜೆ ಹೇಳ್ತಾಳೆ. ಸರಿ ಬಾ ಹೋಗೋಣ ಅಂತ ರೋಹಿಣಿ ಪೂಜೆ ಇಬ್ಬರು ಹೋಗ್ತಾರೆ. ಇನ್ನು ಚೌಟ್ರಿ ಒಳಗೆ ಬಂದು ಎಲ್ಲರೂ ಚೌಟ್ರಿ ಅರೇಂಜ್ಮೆಂಟ್ ನೋಡಿ ಎಲ್ಲರೂ ಖುಷಿ ಪಡ್ತಾ ಇರ್ತಾರೆ. ಶಾಂತಿ ಸ್ವಲ್ಪ ಓವರಾಗಿ ಆಡ್ತಾ ಇರ್ತಾಳೆ. ಆ ಟೈಮಲ್ಲಿ ರವಿ ಬಂದು ಸೆಲ್ಫಿ ತಗೊಳ್ಳೋಣ ಬನ್ನಿ ಎಲ್ಲರೂ ಅಂತ ಕರೀತಾನೆ. ಆಗ ಮೀನಾ ಮತ್ತು ಸೂರ್ಯ ಮಾತ್ರ ದೂರದಲ್ಲಿ ನಿಂತಿರ್ತಾರೆ. ಆಗ ರವಿ ಬನ್ನಿ ಅದಕ್ಕೆ ಅಣ್ಣ ಅಂತ ಕರೀತಾನೆ. ಆಗ ಮೀನಾ ಪರವಾಗಿಲ್ಲ ರವಿ ಅಂತ ಹೇಳ್ತಾಳೆ. ಆಗ ಅಲ್ಲಿಗೆ ಶೀಲಾ ಬಂದುಬಿಟ್ಟು, ಶ್ರುತಿ ಬೇಗ ಹೋಗ್ಬಿಟ್ಟು ಸೀರೆಯನ್ನು ಉಟ್ಕೊಬರೋಗು, ನೋಡಲ್ಲಿ ನಿಮ್ಮ ರೂಮು ಅಲ್ಲಿದೆ ಅಂತ ಹೇಳ್ತಾಳೆ. ಆಗ ಶಾಂತಿ ಬಿಗ್ರೆ ನಮ್ಮ ರೋಹಿಣಿಗೆ ರೂಮು ಅಂತ ಕೇಳಿದಾಗ, ರೋಹಿಣಿಗೆ ಮೇಲ್ಗಡೆ ರೂಮ್ ಇದೆ ನೋಡಿ ಅಂತ ಶೀಲಾ ಹೇಳ್ತಾಳೆ. ಆಗ ಶಾಂತಿ ರೋಹಿಣಿ ಸರಿ ಬಾ ಹೋಗಿ ರೆಡಿ ಆಗೋಣ ಅಂತ ಅಂದ್ಬಿಟ್ಟು ರೋಹಿಣಿನ ಮೇಲ್ಗಡೆ ರೂಮ್ಗೆ ಕರ್ಕೊಂಡು ಹೋಗ್ತಾಳೆ. ಈ ಕಡೆ ಶ್ರುತಿ ರೆಡಿ ಹೋಗೋದಕ್ಕಿಂತ ಮುಂಚೆ, ಮೀನಾ ಅವರೇ ನೀವು ಬರ್ರಿ ನನ್ನ ಜೊತೆ ರೆಡಿ ಆಗೋದಕ್ಕೆ ಸ್ವಲ್ಪ ಹೆಲ್ಪ್ ಮಾಡಿರಿ ಅಂತ ಕರೆದ್ರೆ, ಶ್ರುತಿ ಸುಮ್ಮನೆ ಯಾಕೆ ಮೀನಾಗೆ ಡಿಸ್ಟರ್ಬ್ ಮಾಡ್ತಾ ಇದೆಯಾ, ನಿಮ್ಮ ಫ್ರೆಂಡ್ಸ್ ಎಲ್ಲ ಇಲ್ವಾ ಅವ್ರನ್ನ ಕರೆ ಅಂತ ಮೀನಾ ಇಲ್ಲ ನೀನು ಮುಂದ್ಗಡೆ ಸೀಟಲ್ಲಿ ಕುತ್ಕೊಳ್ಳಮ್ಮ ಅಂತ ಶೀಲಾ ಹೇಳ್ತಾಳೆ. ಈ ಕಡೆ ಶ್ರುತಿ ನೀನು ನನ್ನ ಜೊತೆ ಬಾರಮ್ಮ ಅಂತ ಹೇಳಿ ಶೀಲಾ ಕರ್ಕೊಂಡು ಹೋಗ್ತಾಳೆ. ಈ ಕಡೆ ರಂಗನಾಥ್ ಸೂರ್ಯ ಎಲ್ಲ ಕುತ್ಕೊಳ್ಳೋಣ ಬನ್ನಿ ಮಾವ ಅಂತ ಸೂರ್ಯ ಕರೀತಾನೆ. ಒಂದು ನಿಮಿಷ ಸೂರ್ಯ ಕೇಶವನ ಬರೋಕ್ಕೆ ಹೇಳಿದೆ, ಬಂದಿದ್ದಾನ ನೋಡ್ತೀನಿ ಅಂತ ಹೇಳಿ ಕೇಶವನ ಕರ್ಕೊಬರೋಕ್ಕೆ ಹೋಗ್ತಾನೆ ರಂಗನಾಥ್. ಈ ಕಡೆ ಮೀನಾ ಸೂರ್ಯನ ಬರ್ರಿ ನೀವು ಅಂತ ಹೇಳಿ ಕರೀತಾಳೆ. ಆಗ ಸೂರ್ಯ ಮಾತಾಡೋದೇ ಇಲ್ಲ, ಕಣ್ಸೋನೆ ಮಾಡ್ತಾ ಇರ್ತಾನೆ. ಹಾಗೆ ಇಬ್ಬರು ಕೂಡ ಹಿಂದ್ಗಡೆ ಕುತ್ಕೊತಾರೆ. ಆಗ ಸೂರ್ಯ ಆ ಕಡೆ ಈ ಕಡೆ ನೋಡ್ತಾ ಇರ್ತಾನೆ. ಮೀನಾ ಯಾಕ್ರಿ ಹಿಂಗೆ ನೋಡ್ತಾ ಇದ್ದೀರಾ ಆ ಕಡೆ ಈ ಕಡೆ ಅಂತ ಅಂತಾಳೆ. ನೀ ಸುಮ್ಮನೆ ಕುತ್ಕೊಳ್ಳೆ, ನಾನು ಬಾಯಿ ಪ್ಯಾಚ್ ಹಾಕೊಂಡಿದ್ದೀನಿ ಅಂತ ಸೂರ್ಯ ಹೇಳಿದ್ರೆ ಮೀನಾ ಹಣೆ ಕೆಚ್ಕೊತಾಳೆ. ಅಷ್ಟರಲ್ಲಿಗೆ ಅಲ್ಲಿಗೆ ರವಿ ಬರ್ತಾನೆ. ಸೂರ್ಯ ನೀನು ಯಾಕೆ
ಕೂತಿದ್ದೀಯ, ಬಾ ಮುಂದೆಗಡೆ ಕೂತ್ಕೋ ಅಂತ ಸೂರ್ಯನ ಕರೆದಾಗ ನಾನು ಇಲ್ಲೇ ತಣ್ಣಗಿದ್ದೀನಿ ಬಿಡಪ್ಪ ಅಂತ ಸೂರ್ಯ ಹೇಳ್ತಾನೆ. ಆಗ ರವಿ ಅದಕ್ಕೆ ಏನಾಯ್ತು ಇವನಿಗೆ, ಯಾಕೆ ಈ ರೀತಿ ಆಡ್ತಾ ಇದ್ದಾನೆ ಅಂತ ಮೀನನ್ನ ಕೇಳಿದ್ರೆ, ರವಿ ನೀನು ಹೋಗು, ಶಾಸ್ತ್ರಕ್ಕೆ ಟೈಮ್ ಆಯ್ತಲ್ವಾ, ನಾವಿಲ್ಲಿ ಬಂದಿರೋರನ್ನ ಬೇಕಲ್ವಾ, ಅದಕ್ಕೆ ಕೂತಿದ್ದೀವಿ, ನೀನು ಹೋಗು ಅಂತ ಅಂತಾನೆ. ಆಗ ಸರಿ ಅಂತ ಅಂದ್ಬಿಟ್ಟು ರವಿ ಹೋಗ್ತಾನೆ. ಇನ್ನು ಈ ಕಡೆ ಮೀನಾ, ರೀ ನೀವು ನನ್ನ ಜೊತೆನೂ ಮಾತಾಡಲ್ವಾ ಅಂತ ಮೀನಾ ಕೇಳಿದ್ರೆ ಇಲ್ಲ ಅಂತ ಹೇಳಿ ಇನ್ನು ಈ ಕಡೆ ರಂಗನಾಥ್ ಕೇಶವ್ನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಚೌಟ್ರಿಯಿಂದ ಆಚೆ ಕಡೆ ಬಂದಾಗ ಅಲ್ಲಿಗೆ ಕೇಶವ್ ಬಂದು, ಏನೋ ರಂಗ ಫಂಕ್ಷನ್ ಇಷ್ಟೊಂದು ಗ್ರ್ಯಾಂಡ್ ಆಗಿ ಮಾಡ್ತಾ ಇದ್ದಾರೆ, ಹಳೇದ್ನೆಲ್ಲ ಮರ್ತಿದ್ ನಾನು ಏನೋ ಹೆಂಗೋ ವಾಸುದೇವ್ ಅಂತ ಕೇಶವ್ ರಂಗನಾಥ್ಗೆ ಕೇಳ್ತಾನೆ. ಆಗ ರಂಗನಾಥ್ ಅವರು ಆವನ್ನ ಕಂಡಿದ ತಕ್ಷಣ ಕೋಲನ್ನ ತಗೊಳ್ಳೋನು, ನಾಗರ ಪಂಚಮಿ ದಿವಸ ಹಾಲೇರೋದ್ನಂತೆ, ಹಂಗಾಯ್ತು ಅಂತ ಕಾರ್ಯಕ್ರಮಕ್ಕೆ ಕರೆದಿದ್ದ, ಬರಕ್ಕೆ ಹೇಳಿದ್ದ, ಬಂದಿದ್ದೀನಿ ಅಂತ ರಂಗನಾಥ್ ಹೇಳ್ತಾನೆ. ಸರಿ ಸರಿ ಬಾ ಒಳಗಡೆ ಹೋಗೋಣ ಅಂತ ಹೇಳಿ ಕೇಶವ್ನ ಕರ್ಕೊಂಡು ಒಳಗಡೆ ಬರ್ತಾನೆ. ಕೇಶವ್ ಅವರು ಬಂದ ತಕ್ಷಣ ಸೂರ್ಯ ನೋಡಿ, ಓಹೋ ಸೂರ್ಯ ಏನು ಈಗ ಇಲ್ಲಿದೆಯಾ ಅಂತ ಅಂದ್ಬಿಟ್ಟು ಸೂರ್ಯ ಕೇಶವ್ನ ಹಗ್ ಮಾಡ್ತಾನೆ. ಸೂರ್ಯ ಮುಖ ನೋಡಿ ಚೆನ್ನಾಗಿದ್ದೀನಿ ಅಂತ ಹೇಳಿ ಸನ್ನೆ ಮಾಡ್ತಾನೆ. ಆಗ ರಂಗನಾಥ್ ಅವರು ಸೂರ್ಯನನ್ನು ನೋಡಿ, ಯಾಕೋ ಏನು ಮಾತಾಡ್ತಾ ಇಲ್ಲ, ಏನಾಯಿತು ಅಂತ ಕೇಳಿದಾಗ ಸೂರ್ಯ ರಂಗನಾಥ್ ಅವರ ಕಾಲಿಗೆ ಬೀಳೋಕ್ಕೆ ಹೋಗ್ತಾನೆ. ಆಗ ರಂಗನಾಥ್ ಅವರು ಹೇಳ್ತಾರೆ, ಇಷ್ಟೊತ್ತು ಚೆನ್ನಾಗಿದ್ದಲ್ಲ ಈಗೇನಾಯ್ತು ಅಂತ ಹೇಳಿ ಕೇಶವ್ನ ಕರ್ಕೊಂಡು ಆ ಕಡೆ ಹೋಗ್ತಾರೆ. ಆಗ ಮಂಟಪದಲ್ಲಿ ವಾಸುದೇವ್ ಇರ್ತಾರೆ. ಆಗ ನಿಮ್ಗೆ ಹೇಳಿದ್ನಲ್ಲ ಇವನ ಬಗ್ಗೆನೇ, ಇನ್ನು ನಿಮ್ಮ ಕೆಲಸನ ಶುರು ಮಾಡ್ಕೊಳ್ಳಿ, ಮಿಕ್ಕುದು ನಾನು ನೋಡ್ಕೊತೀನಿ ಅಂತ ಹೇಳಿ ಯಾರೋ ಒಬ್ರನ್ನ ಕರ್ಕೊಂಬಂದು ರಂಗನಾಥ್ ಅವರ ಕೂತಿರುವ ಚೇರ್ ಪಕ್ಕನೇ ಆ ವ್ಯಕ್ತಿನೂ ಕೂರಿಸ್ತಾರೆ. ಆ ವ್ಯಕ್ತಿ ಕಾಲ ಮೇಲೆ ಕಾಲು ಹಾಕ್ಕೊಂಡು ರಂಗನಾಥ್ ಅವರ ಕಡೆ ಕಾಲನ್ನು ತೋರಿಸ್ತಾ ಇರ್ತಾನೆ. ಅವನ ಶೂ ಕೂಡ ರಂಗನಾಥ್ ಅವರಿಗೆ ಬಡಿತಾ ಇರುತ್ತೆ. ರಂಗನಾಥ್ ಅವರು ಶೂ ಬಡಿತಾ ಇರೋದು ನೋಡಿ ಎದ್ದೇಳ್ತಾರೆ. ಆಗ ಕೇಶವ್ ಅವರು, ಇವನಿಗೆ ಎಷ್ಟು ಕೊಬ್ಬಿರಬೇಕು, ನಿನಗೆ ಬೂಟ್ ಕಾಲಲ್ಲಿ ಬಡಿತಾ ಇದ್ದಾನೆ ಅಂತ ಕೇಶವ್ ಹೇಳಿದಾಗ ರಂಗನಾಥ್ ಅವರು, ಬಾ ಅಲ್ಲಿ ವಿಶಾಲವಾಗಿ ಜಾಗ ಇದೆ ಅಲ್ಲಿಗೆ ಹೋಗೋಣ ಅಂತ ಹೇಳ್ತಾರೆ. ಆಗ ಕೇಶವ್ ಅವರು, ಅಲ್ಲಿಗೂ ಬರ್ತಾನೆ ಇವನು ಅಂತ ಅಂತಾರೆ. ಆಗ ರಂಗನಾಥ್ ಅವರು, ಇದನ್ನೆಲ್ಲ ವಾಸುದೇವನೇ ಮಾಡಿಸ್ತಿರೋದು, ಬೇಕು ಅಂತಲೇ ಮಾಡಿಸ್ತಾ ಇದ್ದಾನೆ, ಇಲ್ಲಿಗೆ ಸೂರ್ಯ ಬಂದಿರೋದು ನಿನಗೆ ಗೊತ್ತಲ್ವಾ, ಅವನಿಗೆ ಈ ವಿಷಯ ಗೊತ್ತಾದರೆ ಇನ್ನು ಜಗಳ ಆಗುತ್ತೆ, ನಾವೇ ಅಡ್ಜಸ್ಟ್ ಮಾಡ್ಕೊಳ್ಳೋಣ, ಅವನಿಗೆ ತಿಳಿಸೋದು ಬೇಡ ಅಂತ ಹೇಳಿ ರಂಗನಾಥ್ ಕೇಶವ್ಗೆ ಹೇಳಿ ಬೇರೆ ಸೀಟ್ಗೆ ಕರ್ಕೊಂಡು ಹೋಗ್ತಾರೆ. ಈ ಕಡೆ ರೋಹಿಣಿ ಚಿಂತೆ ಮಾಡ್ಕೊಂಡು ಕೂತಿರ್ಬೇಕಾದ್ರೆ ಅಲ್ಲಿಗೆ ಪೂಜಾ ಬಂದು, ಹಲೋ ಏನು ಕಣ್ಬಿಟ್ಕೊಂಡು ಕನಸು ಕಾಣ್ತಾ ಇದೆಯಾ ಅಂತ ಅಂದಾಗ, ಆಗ ರೋಹಿಣಿ, ಲೇ ಏನೇ ತಮಾಷೆ ಮಾಡಬೇಡ್ವೆ, ಮೀನಿಗೆ ಮಾಡ್ದಂಗೆ ನನಗೂ ಕೂಡ ಸಿಂಪಲ್ಲಾಗಿ ಮನೇಲೇ ಶಾಸ್ತ್ರ ಮಾಡಿದರೆ ಚೆನ್ನಾಗಿರೋದು, ಗ್ರ್ಯಾಂಡಾಗಿ ಮಾಡಬೇಕು ಅಂತ ನನ್ನನ್ನು ಸಿಗಾಕಿಸ್ತಿದ್ದಾರೆ ಅಂತ ರೋಹಿಣಿ ಹೇಳ್ತಾಳೆ. ಆಗ ಪೂಜಾ ಹೇಳ್ತಾಳೆ, ಲೇ ನೀನು ₹1 ಖರ್ಚು ಮಾಡ್ದಂಗೆ ಇಷ್ಟು ಗ್ರ್ಯಾಂಡಾಗಿ ಫಂಕ್ಷನ್ ಆಗ್ತಾ ಇದೆ, ಇದಕ್ಕೆ ನೀನು ಖುಷಿ ಪಡಬೇಕು ಕಣೆಲೆ, ನಿಮ್ಮ ಅತ್ತೆ ಏನಾದರೂ ಗ್ರ್ಯಾಂಡಾಗಿ ಫಂಕ್ಷನ್ ಮಾಡು ಅಂದಿದ್ರೆ ಏನೇ ಮಾಡ್ತಿದ್ದೆ, ಅಷ್ಟೊಂದು ಖರ್ಚನ್ನ ಹೆಂಗೆ ಮಾಡ್ತಾ ಇದ್ದೆ, ನಿಮ್ಮಪ್ಪ ಖರ್ಚು ಮಾಡ್ತಾನೂ ಇರಲಿಲ್ಲ, ನಿಮ್ಮಪ್ಪ ಬರೋದಕ್ಕೂ ಆಗ್ತಾ ಇರಲಿಲ್ಲ ಅಂತ ಪೂಜೆ ಹೇಳ್ತಾಳೆ. ಆಗ ರೋಹಿಣಿ, ಹೀಗೆ ನಾನು ಸೇಫಾಗಿದ್ದೀನಿ ಅಂದ್ಕೊಂಡಿದ್ದೀಯಾ, ನಮ್ಮ ಅತ್ತೆ ಬೆಳಗ್ಗೆಯಿಂದ ಒಂದೇ ಸಮ ನಿಮ್ಮಪ್ಪ ಎಲ್ಲಿ ಫ್ಲೈಟ್ ಬಂತ ಇಳಿದ್ರ ಅಂತ ಒಂದೇ ಸಮ ಕೇಳ್ತಾನೆ ಇದ್ದಾರೆ ಕಣೆ ಅಂತ ರೋಹಿಣಿ ಹೇಳ್ತಾಳೆ. ಅಷ್ಟರಲ್ಲಿ ಶಾಂತಿ ರೋಹಿಣಿ ಅಂತ ಹೇಳಿ ಕರ್ಕೊಂಡು ಬರ್ತಾಳೆ. ಬಂದ್ಬಿಟ್ಟು, ಅಯ್ಯೋ ಏನಮ್ಮ ರೋಹಿಣಿ ನೀನು ಇನ್ನೂ ರೆಡಿ ಆಗಿಲ್ವಾ ಅಂದಾಗ, ಮೇಕಪ್ ಎಲ್ಲ ಆಗಿದೆ ಅತ್ತೆ, ಸೀರೆ ಉಟ್ಕೋಬೇಕು ಅಷ್ಟೇ ಅಂತ ರೋಹಿಣಿ ಹೇಳ್ತಾಳೆ. ಆಗ ಕಸ್ತೂರಿ, ಅದಕ್ಕೆ ಅಲ್ವಾ ಟೈಮ್ ಹಿಡಿಯೋದು, ಮುಹೂರ್ತಕ್ಕೆ ಬೇರೆ ಟೈಮ್ ಆಗ್ತಾ ಇದೆ ಅಂತ ಕಸ್ತೂರಿ ಹೇಳಿದಾಗ, ಆಗ ಶಾಂತಿ, ಹೌದು ಅದಕ್ಕೆ ಟೈಮ್ ಹಿಡಿಯೋದು ಅಂತ ಹೇಳಿ ಮತ್ತೆ ಹೇಳ್ತಾಳೆ. ಬೀಗ್ರಿನ್ನೂ ಬಂದೇ ಇಲ್ವಲ್ಲ ರೋಹಿಣಿ ಅಂತ ಕೇಳ್ತಾಳೆ ಶಾಂತಿ. ಆಗ ಕಸ್ತೂರಿ, ಶಾಂತಿ ಶ್ರುತಿಯವ್ರ ಅಪ್ಪ ಅಮ್ಮ ಇಲ್ಲೇ ಇದ್ದಾರಲ್ವಾ ಅಂದಾಗ ಶಾಂತಿ, ಅವರೆಲ್ಲ ನೀನೊಬ್ಳು, ನಾನು ಹೇಳಿದ್ದು ಇವರಪ್ಪ ಅಮ್ಮಂಗೆ ಅಂತ ಶಾಂತಿ ಹೇಳ್ತಾಳೆ. ಆಗ ಓಹೋ ಮಲೇಷಿಯಾ ಬೀಗ್ರು ಬಗ್ಗೆ ಹೇಳ್ತಾ ಇದೆಯಾ, ಇವಾಗ ಗೊತ್ತಾಯ್ತು ಬಿಡು ಅಂತ ಕಸ್ತೂರಿ ಹೇಳ್ತಾಳೆ. ಈ ಕಡೆ ಶಾಂತಿ ಕೇಳ್ತಾಳೆ, ನಿಮ್ಮ ಅಪ್ಪ ಅಮ್ಮ ಇನ್ನೂ ಬಂದಿಲ್ವಾ, ಯಾವಾಗ ಬರ್ತಾರೆ ಅಂತ ಕೇಳಿದಾಗ ರೋಹಿಣಿ, ಈಗ ತಾನೇ ಫ್ಲೈಟ್ ಹತ್ತೋದಕ್ಕೂ ಮುಂಚೆ ಕಾಲ್ ಮಾಡಿದ್ರು ಅತ್ತೆ, ಶಾಸ್ತ್ರ ಶುರುವಾಗೋದಕ್ಕಿಂತ ಮುಂಚೆ ಬಂದ್ಬಿಡ್ತೀನಿ ಅಂತ ಹೇಳಿದ್ರು ಅಂತ ರೋಹಿಣಿ ಹೇಳ್ತಾಳೆ. ಆಗ ಶಾಂತಿ, ತಾಳಿ ಕಟ್ಟೋ ದಿವಸನೇ ಬಂದ್ಬಿಡ್ಬೇಕಾಯ್ತು, ಇನ್ನೂ ಕರಿಮಣಿ ಶಾಸ್ತ್ರದ ದಿವಸನೂ ಬರಲಿಲ್ಲ ಅಂದರೆ ಹೆಂಗೆ ಅಂತ ಶಾಂತಿ ಕೇಳಿದಾಗ, ಆಗ ಆಂಟಿ ಅವಳು ಆವಾಗಲೇ ಲೊಕೇಶನ್ ಕಳಿಸಿದ್ದಾಳೆ, ಇನ್ನೇನು ಬಂದ್ಬಿಡ್ತಾರೆ ಆಂಟಿ ಅಂತ ಪೂಜೆ ಹೇಳ್ತಾಳೆ. ಆಗ ಅಲ್ಲಿ ಶಾಂತಿ, ಇವಾಗ ಬರ್ತಾರೆ ಅವಾಗ ಬರ್ತಾರೆ ಅಂತ ಅನ್ನೋದೇ ಆಗೋಯ್ತಲ್ಲ, ಅವ್ರ ಮುಖನೇ ನೋಡಲಿಲ್ಲ ಇನ್ನೂ ಅಂತ ಹೇಳಿ, ಅವರಿಗೆ ಮಗಳು ಬಗ್ಗೆ ಏನು ಜವಾಬ್ದಾರಿನೇ ಇಲ್ವಾ ಅಂತ ಶಾಂತಿ ಕೇಳಿದಾಗ, ಹಾಗೆ ಅವರು ಸ್ವಲ್ಪ ಬ್ಯುಸಿ ಇರ್ತಾರೆ ಅಂತ ರೋಹಿಣಿ ಹೇಳ್ತಾಳೆ. ಆಗ ಕಸ್ತೂರಿ, ಅಯ್ಯೋ ದೇವ್ರೇ, ಮಗಳಿಗಿಂತ ಬಿಸ್ನೆಸ್ಸೇ ಮುಖ್ಯನಾ ಅಂತ ಕೇಳಿದಾಗ ಶಾಂತಿ, ಇಷ್ಟಕ್ಕೂ ಅವರು ದುಡಿಯೋದಲ್ಲೇ ಯಾರಿಗಾಗುತ್ತೆ, ನಮ್ಮ ಮನೋಜ ರೋಹಿಣಿಗೆ ತಾನೇ, ಅವ್ರು ಇಲ್ಲಿಗೆ ಬರಲಿ, ಬಂದ ಕೂಡಲೇ ಎಲ್ಲ ವಿಷಯನೂ ಮಾತಾಡಿ ಒಂದು ತೀರ್ಮಾನಕ್ಕೆ ಬರೋಣ, ನಿಮ್ಮ ಅಪ್ಪಂಗೆ ಒಂದು ಫೋನ್ ಮಾಡಿ ಕೊಡಿಲಿ ಗುಂಗ್ರಿ ಅಂತ ಶಾಂತಿ ಹೇಳ್ತಾಳೆ. ಈ ಕಡೆ ರೋಹಿಣಿ, ಫ್ಲೈಟಲ್ಲಿ ಇದ್ದರೆ ಕಾಲು ಕನೆಕ್ಟ್ ಆಗಲ್ಲ ಅತ್ತೆ ಅಂತಾಳೆ. ಆಗ ಶಾಂತಿ, ಅಯ್ಯೋ ಟ್ರೈ ಮಾಡಿ ನೋಡೋದಕ್ಕೆ ಏನಂತೆ ಅಂತ ಅಂತಾಳೆ. ಆಗ ರೋಹಿಣಿ ಫೋನನ್ನು ಸುಮ್ಮನೆ ಕಿವಿಲಿ ಇಟ್ಕೊಂಡು, ಅಯ್ಯೋ ಅತ್ತೆ ನಾಟ್ ರೀಚಬಲ್ ಅಂತ ಬರ್ತಾ ಇದೆ ಅಂತ, ಫ್ಲೈಟ್ ಇನ್ನೂ ಲ್ಯಾಂಡ್ ಆಗಿಲ್ಲ ಅನಿಸುತ್ತೆ ಅಂತ ಸುಮ್ಮನೆ ಹೇಳ್ತಾಳೆ. ಆಗ ಕಸ್ತೂರಿ, ನಮ್ಮ ದೇಶದಲ್ಲಿ ಬಸ್ಸು ಟ್ರೈನೇ ಸರಿಯಾಗಿ ಬರಲ್ಲ, ಆ ಏರೋಪ್ಲೇನ್ ಏನು ಟೈಮಿಗೆ ಸರಿಯಾಗಿ ಬರುತ್ತಾ ಅಂತ ಹೇಳ್ಕೊಂಡು, ಟೈಮಿಗೆ ಬರಲಿ, ಯಾವ ಟೈಮಿಗಾರ ಬರಲಿ, ಬೇಗ ರೆಡಿ ಆಗು ಅಂತಾಳೆ. ಶಾಂತಿ, ಬಾರೆ ಹೋಗೋಣ ಅಂತ ಹೇಳಿ ಕಸ್ತೂರಿ ಶಾಂತಿನ ಕರ್ಕೊಂಡು ಹೋಗ್ತಾಳೆ.
ಅಲ್ಲಿಗೆ ಪಾರ್ಟ್ 1 ಸಂಚಿಕೆ ಮುಗಿಯುತ್ತೆ. ಮತ್ತೆ ಪಾರ್ಟ್ 1 2ಲಿ ಏನಾಗುತ್ತೆ ಅಂತ ನೋಡೋಣ. ಈ ಒಂದು ಚಾನಲಲ್ಲೇ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಕ್ಕೊಂದು ಲೈಕ್ ಕೊಡಿ. ಮುಂದಿನ ಪಾರ್ಟ್ 1 2ಗೆ ಈ ಒಂದು ಚಾನಲಲ್ಲೇ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.